This is my portfolio. Fully responsive, dark theme and white theme, animations, live on internet. ಇದಕ್ಕೆ ಟೋಟಲ್ ದುಡ್ಡು ಎಷ್ಟು ಖರ್ಚಾಯಿತು ಗೊತ್ತಾ? ₹0 ಆ್ಯಂಡ್ ಕೋಡಿಂಗ್ ಕೂಡ 0 ಲೈನ್ಸ್. ದೆನ್ ಹೌ ಐ ಡಿಡ್ ದಿಸ್? ಲೆಟ್ ಮೀ ಎಕ್ಸ್ಪ್ಲೇನ್. ಅ ಸಿಂಪಲ್ ಡೀಟೇಲ್ ಪ್ರಾಂಪ್ಟ್ ಕ್ಲೌಡಿ ಎಐಗೆ ಕೊಟ್ಟೆ, ದೆನ್ ಇಟ್ ಮೇಕ್ಸ್ ಮ್ಯಾಜಿಕ್. ಸೊ ಐ ಆಮ್ ರ್ಯಾಶ್, ಬಿ ಸಿ ಎ ಸ್ಟೂಡೆಂಟ್. ಇವತ್ತಿನ ವಿಡಿಯೋ ಒಳಗೆ ನಾವು ಸಿಂಗಲ್ ಪ್ರಾಂಪ್ಟಿಂದ ನಮ್ಮ ಪೋರ್ಟ್ಫೋಲಿಯೋ ಯಾವ ರೀತಿ ಬಿಲ್ಡ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ಎ ಐ ಕೋಡ್ ಕೊಡ್ತೈತಿ, ಬಟ್ ಅದನ್ನ ನಾವು ಎಡಿಟ್ ಮಾಡ್ಕೋಬೇಕು ವಿತ್ ನಮ್ಮ ಡಾಟಾ ಜೊತೆ. ಆ್ಯಂಡ್ ನೀವು ಕೂಡ ನಿಮ್ಮ ಪರ್ಸ್ನಲ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕಾದ್ರೆ ನಿಮಗೆ ಬೇಸಿಕ್ HTML, CSS ಆ್ಯಂಡ್ ಜಾವಾಸ್ಕ್ರಿಪ್ಟ್ ಕಂಪಲ್ಸರಿ ಬರಲೇಬೇಕು. ಎ ಐ ಕೊಟ್ಟಿರೋ ಕೋಡ್ನ ನಾವು ನಮ್ಮ ಡೀಟೇಲ್ಸ್ ಜೊತೆ ರಿಪ್ಲೇಸ್ ಮಾಡಬೇಕಾದ್ರೆ ನಿಮಗೆ ಇಷ್ಟಾದರೂ ಕಂಪಲ್ಸರಿ ಬರಲೇಬೇಕಾಗುತ್ತೆ. ನಿಮಗೇನಾದರೂ ಬೇಸಿಕ್ HTML, CSS, ಜಾವಾಸ್ಕ್ರಿಪ್ಟ್ ಬರ್ತಾಯಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ಕೂಡ ನಿಮ್ಮ ಪೋರ್ಟ್ಫೋಲಿಯೋನ ಕಂಪ್ಲೀಟಾಗಿ ಮತ್ತು ಡೈನಮಿಕ್ ಮತ್ತು ರೆಸ್ಪಾನ್ಸಿವ್ ಆ್ಯಂಡ್ ಮಾಡರ್ನ್ ವೆಬ್ಸೈಟ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಯಾಕೆ ಲೇಟ್ ಮಾಡೋದು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಈ ವಿಡಿಯೋ ಕೆಳಗಡೆ ಕೊಟ್ಟಿರುವ ಪ್ರಾಂಪ್ಟ್ನ ಈ ರೀತಿ ಕಾಪಿನ ಮಾಡ್ಕೊರಿ. ನಾನು ಈ ಫುಲ್ ಡೀಟೇಲ್ ಪ್ರಾಂಪ್ಟ್ನ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿದ್ದೀನಿ. ಈ ರೀತಿ ಕಾಪಿ ಮಾಡ್ಕೊಂಡಾದ ತಕ್ಷಣ ಇವಾಗ ನೀವು ಯಾವುದೇ ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊರಿ. ನಾನು ಇವಾಗ ಕ್ರೋಮ್ನ ಓಪನ್ನ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಕ್ಲೌಡಿ AI ಅಂತ ಸರ್ಚ್ನ ಮಾಡ್ಕೊರಿ. ಇವಾಗ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಈ ರೀತಿ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ನ್ಯೂ ಚಾರ್ಟ್ಸ್ನಲ್ಲಿ ಹೋಗಿ, ಅಥವಾ ನೀವು ಲಾಗಿನ್ ಕೇಳಿದ್ರೆ ಲಾಗಿನ್ನ ಮಾಡ್ಕೊರಿ. ಅದಾದ ತಕ್ಷಣ ಈ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಂಡಿದ್ವಲ್ಲ ಅದನ್ನ ತಂದುಬಿಟ್ಟು ಇಲ್ಲಿ ಪೇಸ್ಟ್ನ ಮಾಡಬೇಕಾಗುತ್ತೆ. ಈ ರೀತಿ ಪೇಸ್ಟ್ ಮಾಡಿದಾದ ತಕ್ಷಣ ಇಲ್ಲಿ ಕೆಳಗಡೆ ಮಾಡೆಲ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೊನೆಟಾ 4.6 ಅಂತಿದೆಯಲ್ಲ ಅದನ್ನೇ ಸೆಲೆಕ್ಟ್ನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಫರ್ಟ್ ಅಂತಿದೆಯಲ್ಲ ಅದನ್ನ ಲೋ ಇರೋದನ್ನ ಹೈಗೆ ಸೆಲೆಕ್ಟ್ನ ಮಾಡ್ಕೊರಿ. ಹೈಗೆ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಈ ಪ್ರಾಂಪ್ಟ್ನ ಈ ರೀತಿ ಸಣ್ಣ ಮಾಡಿರಿ. ಸಣ್ಣ ಆದ ತಕ್ಷಣ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಇದನ್ನ ವೆಬ್ಸೈಟ್ ಫುಲ್ ಬಿಲ್ಡ್ ಮಾಡಬೇಕಾಗುತ್ತೆ. HTML, CSS ಹಾಗೆ ಜಾವಾಸ್ಕ್ರಿಪ್ಟ್ನ ಮೂರು ಕೂಡ ಬಿಲ್ಡ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಯೇಟಿಂಗ್ ದ ಮೇನ್ HTML ಫೈಲ್ ಅಂತ ತೋರಿಸ್ತಾ ಇದೆ. ಅಂದರೆ ಇದು HTML ಫೈಲ್ ಕೋಡ್ನ ಬರಿತಾ ಇದೆ ಇವಾಗ. ಅದಾದ ತಕ್ಷಣ ನೆಕ್ಸ್ಟ್ CSS ಫೈಲ್ ಕೂಡ ಬರಿತಾ ಇದೆ. ಇವಾಗ ಇಲ್ಲಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇದು ಕಂಪ್ಲೀಟ್ ಬಿಲ್ಡ್ ಆದ ತಕ್ಷಣ ನಾನು ನಿಮಗೆ ಶೋ ಮಾಡ್ತೀನಿ. ಕೊನೆಯದಾಗಿ ನೋಡ್ಬೋದು ಇಲ್ಲಿ ಜಾವಾಸ್ಕ್ರಿಪ್ಟ್ನು ಕೂಡ ಫೈಲ್ ರೆಡಿ ಮಾಡ್ತಾ ಇದೆ. ಮೀನ್ಸ್ ನ್ಯಾವಿಗೇಷನ್, ಡಾರ್ಕ್ ಲೈಟ್ ಮತ್ತು ಟೊಂಗಲ್ ಎಕ್ಸೆಟ್ರಾ ರೆಡಿ ಮಾಡ್ತಾ ಇದೆ. ಇವಾಗ ಕೋಡ್ ಕಂಪ್ಲೀಟಾಗಿ ಕೊಟ್ಟಿದೆ. ಈ ಕೋಡ್ನ ನಾವು VS ಕೋಡ್ಗೆ ಡಂಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡನ್ ಅಂತ ತೋರಿಸ್ತಾ ಇದೆಯಲ್ಲ, ಆಮೇಲೆ ಇಲ್ಲಿ ಒಂದೊಂದಾಗಿ ಫೈಲ್ನ ಓಪನ್ನ ಮಾಡ್ಕೊರಿ. ಫಸ್ಟ್ಗೆ ನಾನು HTML index.html ಫೈಲ್ನ ಓಪನ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲೋಡ್ ಆಗುತ್ತೆ. ಇದೇನು ಇವಾಗ ಇಲ್ಲಿ ಏನೂ ಕನೆಕ್ಟ್ ಆಗಿಲ್ಲ, ಹಾಗಾಗಿ ಈಗ ತೋರಿಸ್ತಾ ಇದೆ. ಈ ಕೋಡ್ನೇನೆಲ್ಲ ಸಿಂಪಲ್ಲಾಗಿ ಕಾಪಿನ ಮಾಡ್ಕೊರಿ. ಇಲ್ಲಿ ಸೈಡಲ್ಲಿ ಕಾಪಿ ಬಟನ್ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಕಾಪಿ ಮಾಡ್ಕೊಂಡಾದ ತಕ್ಷಣ ನಿಮ್ಮ VS ಕೋಡ್ನ ಓಪನ್ನ ಮಾಡ್ಕೊರಿ. ಇವಾಗ ನಾನು ಇಲ್ಲಿ ಓಪನ್ನ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡಾದ ತಕ್ಷಣ ನೀವು ಯಾವುದಾದ್ರೂ ರ್ಯಾಂಡಮ್ ಫೈಲ್ನ ಓಪನ್ನ ಮಾಡ್ಕೊರಿ. ಇಲ್ಲಿ VS ಕೋಡ್ ಒಳಗಡೆ ನಾನಿಲ್ಲಿ ಓಪನ್ನ ಫೋಲ್ಡರ್ ಕೊಟ್ಬಿಟ್ಟು ನಾನು ಯಾವುದಾದ್ರೂ ರೀತಿ ಒಂದು ರ್ಯಾಂಡಮ್ ಫೋಲ್ಡರ್ನ ಓಪನ್ನ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಈ ಫೈಲ್ ಒಳಗಡೆ ನೀವು ಮತ್ತೊಂದು ಸಬ್ ಫೈಲ್ನ ಕ್ರಿಯೇಟ್ನ ಮಾಡಬೇಕಾಗುತ್ತೆ, ಲೈಕ್ ಪೋರ್ಟ್ಫೋಲಿಯೋ ಅಂತ. ಈ ರೀತಿ ಕ್ರಿಯೇಟ್ ಮಾಡಾದ ತಕ್ಷಣ ಎಂಟರ್ನ ಕೊಡಿ. ಎಂಟರ್ ಕೊಟ್ಟಾದ ತಕ್ಷಣ ಈ ಪೋರ್ಟ್ಫೋಲಿಯೋದಲ್ಲಿ ಹೋಗ್ಬಿಟ್ಟು index.html ಅಂತ ಫಸ್ಟ್ ಫೈಲ್ನ ಕ್ರಿಯೇಟ್ನ ಮಾಡ್ಕೊರಿ. index.html ಎಸ್ ಕೊಟ್ಕೊಂಡಾದ ತಕ್ಷಣ ಎಂಟರ್ ಕೊಡಿ. ಎಂಟರ್ ಕೊಟ್ಟಾದ ತಕ್ಷಣ ಅವಾಗೇನೋ ಕಾಪಿ ಮಾಡಿದ್ವಲ್ಲ ಆ ಕೋಡ್ನ ಅದನ್ನ ತಂದುಬಿಟ್ಟು ಇಲ್ಲಿ ಪೇಸ್ಟ್ನ ಮಾಡಿರಿ. ಪೇಸ್ಟ್ ಮಾಡಿದಾದ ತಕ್ಷಣ ಇವಾಗ ನೆಕ್ಸ್ಟ್ ಇನ್ನೊಂದು ಫೈಲ್ನು ಕ್ರಿಯೇಟ್ನ ಮಾಡಬೇಕಾಗುತ್ತೆ, style.css. ಈ ರೀತಿ ಮಾಡ್ಕೊಂಡಾದ ತಕ್ಷಣ ಮತ್ತೆ ಇವಾಗ ಕ್ಲೌಡಿಗೆ ಹೋಗ್ಬಿಟ್ಟು CSS ಫೈಲ್ದು ಕೋಡ್ನ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡಾದ ತಕ್ಷಣ ಮತ್ತೆ VS ಕೋಡ್ಗೆ ಬಂದುಬಿಟ್ಟು ಅದನ್ನ ಪೇಸ್ಟ್ನ ಮಾಡಬೇಕು. ಈ ರೀತಿ ಪೇಸ್ಟ್ ಮಾಡಿದಾದ ತಕ್ಷಣ ಇವಾಗ ನೆಕ್ಸ್ಟ್ ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ.
script.js ಅಂತ, ಅಂದರೆ ಜಾವಾ ಸ್ಕ್ರಿಪ್ಟ್ದು ಫೈಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. script.js ಕ್ರಿಯೇಟ್ ಮಾಡಾದ ತಕ್ಷಣ ಮತ್ತೆ ಆ್ಯಸ್ ಯೂಸ್ವಲ್ ಕ್ಲೌಡಿಗೆ ಹೋಗ್ಬಿಟ್ಟು ಜಾವಾ ಸ್ಕ್ರಿಪ್ಟ್ ಫೈಲ್ದು ಕೋಡ್ನ ಕಾಪಿ ಮಾಡ್ಕೊರಿ. ಈ ರೀತಿ ಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಕಾಪಿ ಅಂತ ಇದೆಲ್ಲ ಅದನ್ನ ಕಾಪಿ ಮಾಡಿಕೊಂಡು VS ಕೋಡಲ್ಲಿ ಓಪನ್ ಮಾಡಿ ಮತ್ತೆ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಾದ ತಕ್ಷಣ ಇವಾಗ ನೀವು ಕಂಪ್ಲೀಟಾಗಿ ಎಲ್ಲ ಫೈಲ್ಗಳನ್ನ ಇಂಪೋರ್ಟ್ನ ಮಾಡಿದ್ದೀರಿ. ಇವಾಗೇನೆಲ್ಲ ಲೈವ್ ಸರ್ವರಲ್ಲಿ ಒಂದು ಸತಿ ರನ್ ಮಾಡಿ ನೋಡಿ. ಇವಾಗ ಇಲ್ಲಿ ನೋಡ್ಬೋದು ಈ ರೀತಿ ನಿಮ್ಮ ಡೈನಾಮಿಕ್ ಆಗಿರೋ ಮತ್ತು ಟಾಪ್ ನಾಚಲ್ಲಿರೋ ಪೋರ್ಟ್ಫೋಲಿಯೋ ವೆಬ್ಸೈಟ್ ಬಿಲ್ಡ್ ಆಗಿದೆ. ಇವಾಗೇನಿಲ್ಲ, ಇಲ್ಲಿ ರ್ಯಾಂಡಮ್ ಡಾಟಾ ಇದೆ, ಅಲ್ಲಿ ರ್ಯಾಂಡಮ್ ಡಾಟಾನ ರಿಪ್ಲೇಸ್ ಮಾಡಬೇಕು ನಿಮ್ಮ ಡಾಟಾದಲ್ಲಿ. ಲೈಕ್ ಇಲ್ಲಿ AM ಅಂತಿದೆಯಲ್ಲ, ಇಲ್ಲಿ ತೆಗೆದುಬಿಟ್ಟು ನಿಮ್ಮ ಇನಿಷಿಯಲ್ಲು ಮತ್ತು ನೇಮ್ನ ಆ್ಯಡ್ ಮಾಡಿ, ಮತ್ತು ಇಲ್ಲಿ LX Morgan ಇದೆಲ್ಲ ಇಲ್ಲಿ ನಿಮ್ಮ ಹೆಸರನ್ನ ಆ್ಯಡ್ ಮಾಡ್ಕೊರಿ. ನಾನೇನಿಲ್ಲ ಸಿಂಪಲ್ಲಾಗಿ ಇಲ್ಲಿ index.html ಹೋಗ್ಬಿಟ್ಟು ಇವಾಗ ಇಲ್ಲಿ ನೇಮ್ ಇದೆಯಲ್ಲ, ಇಲ್ಲೇನು ಇನಿಷಿಯಲ್ದು ನೇಮ್ ಇದೆಯಲ್ಲ ಅದನ್ನ ಇಲ್ಲಿ ಚೇಂಜ್ ಮಾಡ್ಕೊತಿದ್ದೀನಿ. ಅಂದರೆ ನಿಮ್ಗೆ ಇಷ್ಟಾದರೂ ನಾಲೆಜ್ ಇರಬೇಕು, ಅಂದರೆ ಅದು ಕೊಟ್ಟಿದ್ದು ರ್ಯಾಂಡಮ್ ಥಿಂಗ್ಸ್ನ ರಿಪ್ಲೇಸ್ ಮಾಡುವಷ್ಟಾದರೂ ನಿಮಗೆ ಗೊತ್ತಿರಬೇಕು ಕೋಡಿಂಗ್. ಇಲ್ಲಿ LX Morgan ಇದೆಯಲ್ಲ ಇದನ್ನ ಈ ರೀತಿ ರಿಪ್ಲೇಸ್ನ ಮಾಡಿಬಿಟ್ಟು ಇಲ್ಲಿ ಎಕ್ಸಾಂಪಲಾಗಿ ರಾಮ್ M ಅಂತ ನಾನು ಟೈಪ್ ಮಾಡ್ತಾಯಿದ್ದೀನಿ. ಅದಾದ ತಕ್ಷಣ ಇಲ್ಲಿ ಕೆಳಗಡೆ ಪ್ಯಾರಾಗ್ರಾಫ್ ಇದೆಯಲ್ಲ ಅಲ್ಲೆಲ್ಲ ನಿಮ್ಮದು ಓನ್ ಪ್ಯಾರಾಗ್ರಾಫ್ನ ರಿಪ್ಲೇಸ್ನ ಮಾಡ್ಬೋದು. ಈ ರೀತಿ ಮಾಡಾದ ತಕ್ಷಣ ಕೆಳಗಡೆ ಇಲ್ಲಿ ಪ್ರಾಜೆಕ್ಟ್ ಅವು ಎಲ್ಲ ಶೋ ಆಗಿದೆ, ಅವೆಲ್ಲನೂ ನಿಮ್ಮ ಪ್ರಾಜೆಕ್ಟ್ ಜೊತೆ ರಿಪ್ಲೇಸ್ನ ಮಾಡಿರಿ. ಲೈಕ್ ನಿಮ್ದು ಅಬೌಟ್ ಮೀದೊಳಗೆ ನಿಮ್ಮ ಕೋಡಿಂಗ್ ಸ್ಕಿಲ್ಸ್ ಆಗಲಿ ಅಥವಾ ನಿಮ್ದು ಯಾವುದೇ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಮತ್ತು ನಿಮ್ದು ಪರ್ಸ್ನಾಲಿಟಿ ಬಗ್ಗೆ ಇಲ್ಲಿ ಟೈಪ್ನ ಮಾಡ್ಕೋರಿ. ಇವಾಗ ಇಲ್ಲಿ ನಾನು ಒಂದು ಸರ್ತಿ ಎಲ್ಲ ನನ್ನ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ನಂದು ಡಾಟಾ ಜೊತೆ ಇದನ್ನ ರಿಪ್ಲೇಸ್ನ ಮಾಡಿದ್ದೀನಿ. ಅಂದರೆ ಇಲ್ಲಿ ನೇಮ್ ಚೇಂಜ್ ಮಾಡಿದ್ದೀನಿ ಮತ್ತು ಇನಿಷಿಯಲ್ಲು ಮತ್ತು ಇಲ್ಲಿ RM ಅಂತಿದೆಯಲ್ಲ ಇದನ್ನು ಕೂಡ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ಕೂಡ ನಿಮ್ಮ ಸ್ಕಿಲ್ಸ್ನ ಆ್ಯಡ್ ಮಾಡ್ಬೋದು. ನಾನು ಎಕ್ಸಾಂಪಲಾಗಿ ಏನು ಬಂದಿತ್ತೋ ಅದನ್ನೇ ಬಿಟ್ಟಿದ್ದೀನಿ. ಈ ರೀತಿ ನೀವು ನಿಮ್ಮ ಪ್ರಾಜೆಕ್ಟ್ನ ಲೈವ್ ಆಗಿ ಮತ್ತು ಗಿಟಬ್ ಕೋಡಿಗೂ ಕೂಡ ಲಿಂಕ್ ಮಾಡ್ಬೋದು. ಇಲ್ಲಿ ಲಿಂಕ್ಡ್ಇನ್ ಮತ್ತು ಗಿಟಬ್, ಟ್ವಿಟರ್, ರೆಸ್ಯೂಮೆ ಇವೆಲ್ಲ ಕೂಡ ನೀವು ಫಂಕ್ಷನಾಲಿಟಿನ ಆ್ಯಡ್ ಮಾಡ್ಬೋದು. ಅದಾದ ತಕ್ಷಣ ಇಲ್ಲಿ ಮೇಲ್ಗಡೆ ಡಾರ್ಕ್ ಥೀಮ್ ಮತ್ತು ಲೈಟ್ ಥೀಮ್ ಇದೆಲ್ಲ ಅದನ್ನ ಈ ರೀತಿ ಆನ್ ಮಾಡ್ಕೊರಿ. ಆನ್ ಮಾಡ್ಕೊಂಡ ತಕ್ಷಣ ಇವಾಗ ನೋಡ್ಬೋದು ವೆಬ್ಸೈಟ್ದು ಫುಲ್ ಲುಕ್ಕೇ ಚೇಂಜ್ ಆಯಿತು. ಈ ರೀತಿ ದಿಸ್ ಈಸ್ ದ ಒನ್ ಬೇಸಿಕ್ ಪೋರ್ಟ್ಫೋಲಿಯೋ ಫಾರ್ ಅ ಬಿಗಿನರ್ಸ್. ಇದನ್ನ ಯಾವ ರೀತಿ ಗಿಟಬ್ ಮೂಲಕ ಡೆಪ್ಲಾಯ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಿಂದ ನೀವು ಸ್ವಲ್ಪನಾದರೂ ಏನಾದರೂ ಕಲ್ತಿದ್ರೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ ಮತ್ತು ಇದೇ ರೀತಿ ಕೋಡಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ವೆಬ್ಸೈಟ್ನ ಯಾವ ರೀತಿ ಲೈವ್ ಮಾಡೋದು, ಅಂದರೆ ಯಾವ ರೀತಿ ಡೆಪ್ಲಾಯ್ ಮಾಡೋದು ಮತ್ತು ಲಿಂಕ್ನ ಶೇರ್ ಮಾಡಿದರೆ ಎಲ್ಲ ಕಡೆ ಓಪನ್ ಆಗೋ ರೀತಿ ಯಾವ ರೀತಿ ಪೋಸ್ಟ್ನ ಮಾಡೋದು ಅಂತ ಕೂಡ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಹಾಗಾಗಿ ಯಾರು ಕೂಡ ವಿಡಿಯೋ ಮಿಸ್ ಮಾಡದೆ ನೋಡಿರಿ. ಟಿಲ್ ದೆನ್ ಬಾಯ್.